ಹೊಸ ಮುಖ್ಯಮಂತ್ರಿಗಳು ಬಂದ ಮೇಲೆ ಅವರ ಪ್ರತಿದಿನದ ಕಾರ್ಯವೈಖರಿಗಳನ್ನು ಗಮನಿಸ್ತಾ ಇದ್ದೇವೆ. ಅವರ ನಡವಳಿಕೆಗಳು ನೋಡಿದ್ರೆ ಪ್ರತಿನಿತ್ಯ ಯಾರ್ಯಾರಿಗೆ ಕಿವಿಗೆ ಹೂ ಮುಡಿಸ್ತಾರೋ ಗೊತ್ತಿಲ್ಲ. ಯಾಕೆಂದರೆ ಕಿವಿಗೆ ಹೂ ಮುಡ್ಕೊಂಡೇ ಇಂದಿನ ಇದ್ದಂಥ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದಂಥವ್ರು. ಅವರ ಪ್ರತಿದಿನದ ಕಾರ್ಯಚಟುವಟಿಕೆಗಳು ಹೇಳಿಕೆಗಳನ್ನು ನೋಡಿದಾಗ ಆ ಹಿಂದೆ ಹೂ ಮುಡ್ಕೊಂಡು ವಿಧಾನಸಭೆಗೆ ಭಾಗವಹಿಸಿದ್ರಲ್ಲ ಕಾಂಗ್ರೆಸ್ ನಾಯಕರುಗಳು, ಈಗ ಆ ಹೂ ಅದನ್ನು ತೆಗೆದು ಆ ಹೂವನ್ನು ಈಗ ಯಾವ್ಯಾವ ಕರ್ನಾಟಕದ ಕನ್ನಡಿಗರ ಮೇಲೆ ಹಾಕ್ಲಿಕ್ಕೆ ಹೊರಟಿದ್ದಾರೋ ಅನ್ನೋದು ನನಗೆ ಒಂದು ರೀತಿಯ ಆತಂಕ, ಅನುಮಾನವೂ ಪ್ರಾರಂಭ. ಹೊಸ ಮುಖ್ಯಮಂತ್ರಿಗಳು ಬಂದ ಮೇಲೆ ಅವರ ಪ್ರತಿದಿನದ ಕಾರ್ಯವೈಖರಿಗಳನ್ನು ಗಮನಿಸ್ತಾ ಇದ್ದೇವೆ. ಅವರ ನಡವಳಿಕೆಗಳು ನೋಡಿದ್ರೆ ಪ್ರತಿನಿತ್ಯ ಯಾರ್ಯಾರಿಗೆ ಕಿವಿಗೆ ಹೂ ಮುಡಿಸ್ತಾರೋ ಗೊತ್ತಿಲ್ಲ. ಯಾಕೆಂದರೆ ಕಿವಿಗೆ ಹೂ ಮುಡ್ಕೊಂಡೇ ಇಂದಿನ ಇದ್ದಂಥ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದಂಥವ್ರು. ಅವರ ಪ್ರತಿದಿನದ ಕಾರ್ಯಚಟುವಟಿಕೆಗಳು ಹೇಳಿಕೆಗಳನ್ನು ನೋಡಿದಾಗ ಆ ಹಿಂದೆ ಹೂ ಮುಡ್ಕೊಂಡು ವಿಧಾನಸಭೆಗೆ ಭಾಗವಹಿಸಿದ್ರಲ್ಲ ಕಾಂಗ್ರೆಸ್ ನಾಯಕರುಗಳು, ಈಗ ಆ ಹೂ ಅದನ್ನು ತೆಗೆದು ಆ ಹೂವನ್ನು ಈಗ ಯಾವ್ಯಾವ ಕರ್ನಾಟಕದ ಕನ್ನಡಿಗರ ಮೇಲೆ ಹಾಕ್ಲಿಕ್ಕೆ ಹೊರಟಿದ್ದಾರೋ ಅನ್ನೋದು ನನಗೆ ಒಂದು ರೀತಿಯ ಆತಂಕ, ಅನುಮಾನವೂ ಪ್ರಾರಂಭ.